ಹೆಲೋ ಮಕ್ಕಳೇ, ಇವತ್ತು ನಾವು ಪಾಠ 7 ಅರಿವೇ ಗುರು ಈ ಪಾಠದ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಕೆಳಗಿನ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಗುರುತಿಸಿ ಹೆಸರನ್ನು ಬರೆಯಿರಿ. ನೋಡ್ರಿ, ಇಲ್ಲಿ ಕೆಲವೊಂದು ಪ್ರಾಣಿಗಳ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಆ ಪ್ರಾಣಿಗಳ ಚಿತ್ರದ ಏನ್ ಮಾಡ್ಬೇಕಂದ್ರ ಆ ಹೆಸರುಗಳನ್ನ ನಾವು ಗುರುತಿಸಿ ಆ ಹೆಸರನ್ನ ಇಲ್ಲಿ ಬರಿಬೇಕು. ಅಳಿಲು, ನವಿಲು, ಹುಂಜ, ಬೆಕ್ಕು, ಇಲಿ, ಆಡು, ಟಗರು, ಗುಬ್ಬಿ ಮತ್ತು ನಾಯಿ. ಇವತ್ತಿನ ಅವಧಿಯಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ರಿ, ಚಿತ್ರದಲ್ಲಿ ನರಿ ಮತ್ತು ಈ ನರಿಯ ಮರಿಯ ಬಗ್ಗೆ ಒಂದು ಕತೆ ಇದೆ. ಆ ಕಥೆಯನ್ನು ನಾವು ಏನ್ ಮಾಡ್ಬೇಕಂದ್ರೆ ಇವತ್ತಿನ ಅವಧಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಒಂದು ದಟ್ಟವಾದ ಕಾಡು, ಅಲ್ಲಿ ನರಿ ಮತ್ತು ಅದರ ಮರಿ ಆಹಾರಕ್ಕಾಗಿ ಅಲೆದವು. ಒಂದು ದಟ್ಟವಾದ ಕಾಡಿರ್ತದ. ಆ ಕಾಡಿನಲ್ಲಿ ನರಿ ಮತ್ತು ನರಿ ಮರಿ ಅದಕ್ಕ ಆಹಾರಕ್ಕಾಗಿ ಏನ್ ಮಾಡ್ತಾವಂದ್ರೆ ಎಲ್ಲಾ ಕಡೆ ಕಾಡಿನ ಸುತ್ತಮುತ್ತ ಏನ್ ಮಾಡ್ತಾವು, ಅಲಿತಾವು. ಆದರೆ ಏನೂ ಸಿಗಲಿಲ್ಲ. ತಿರುಗುತ್ತಾ ಕಾಡಿನಿಂದ ಹೊರ ಬಂದವು. ಕಾಡಿನಲ್ಲಿ ಎಲ್ಲಾ ಕಡೆ ಆಹಾರವನ್ನ ಹುಡುಕಾಡಿ ಏನ್ ಮಾಡ್ತಾವಂದ್ರೆ ಎಲ್ಲೂ ಅದಕ್ಕೆ ಆಹಾರಗಳು ಸಿಗಂಗಿಲ್ಲ. ಅವತ್ತು ಎಲ್ಲಾ ಕಡೆ ತಿರುಗುತ್ತಾ ಕಾಡಿನಿಂದ ಏನ್ ಮಾಡ್ತಾವು, ಅವುಗಳಿಗೆ ದೂರದಲ್ಲಿ ತೋಟದ ಮನೆಯೊಂದು ಕಾಣಿಸಿತು. ಅವೇನ್ ಮಾಡ್ತಾವಂದ್ರ ಕಾಡಿನಲ್ಲಿ ಆಹಾರ ಸಿಗಂಗಿಲ್ಲ. ನರಿ ಮತ್ತು ನರಿಮರಿಗೆ ಕಾಡಿನಲ್ಲಿ ಆಹಾರ ಸಿಗಂಗಿಲ್ಲ. ಅದಕ್ಕ ಎಲ್ಲಾ ಕಡೆ ಹುಡುಕಾಡಿ ಅವೇನ್ ಮಾಡ್ತಾವು, ಕಾಡಿನಿಂದ ಹೊರ ಬರ್ತಾವ. ಅಲ್ಲಿಂದ ಏನಾಗ್ತದ, ಅವುಗಳಿಗೆ ದೂರದಲ್ಲಿ ತೋಟದ ಮನೆಯೊಂದು ಕಾಣಿಸಿತು. ಅವುಗಳು ಹಂಗ ಊರ್ ಹೊರಗೆ ಬಂದ ನಂತರ ಅದಕ್ಕೆ ಏನ್ ಕಾಣಿಸುತ್ತೆ ಅಂದ್ರ ಒಂದು ತೋಟದ ಮನೆ. ಈ ರೀತಿಯಾಗಿರುವಂತ ಒಂದು ತೋಟದ ಮನೆ ಆ ನರಿ ಮತ್ತು ನರಿಮರಿಗಳಿಗೆ ಕಾಣಿಸಿತು. ಕೊಕ್ಕೊ ಎಂಬ ಸದ್ದು ಸಹ ಕೇಳಿಸಿತು. ಅವು ಧ್ವನಿಯನ್ನು ಅನುಸರಿಸಿಕೊಂಡು ಹೋದವು. ಕೋಳಿಗಳು ತೋಟದ ಬೇಲಿ ಸಾಲಿನಲ್ಲಿ ಮೇವು ಆರಿಸುತ್ತಿದ್ದವು. ಅಲ್ಲಿ ಅದಕ್ಕೆ ದೂರಿನಿಂದ ಹಂಗ ತಿರುಗಾಡ್ಕೊಂತ ಬಂದಾಗ ಅದಕ್ಕೆ ಕೋಳಿಯ ಒಂದ ಸದ್ದು ಕೇಳಿಸ್ತದ. ಯಾವ ರೀತಿ, ಕೊಕ್ಕೊ ಎಂಬ ಒಂದ ಸದ್ದು ಕೇಳಿಸ್ತದ. ಅವು ಧ್ವನಿಯನ್ನು ಅನುಸರಿಸಿಕೊಂಡು ಧ್ವನಿಯನ್ನ ಕೇಳ್ತಾ ಏನ್ ಮಾಡ್ತಾವಂದ್ರ ಅವ ಎಲ್ಲಿ ಬರ್ತಾವು, ತೋಟದ ಮನೆ ಹತ್ರ ಬರ್ತಾವ. ಅಲ್ಲಿ ಏನ್ ಮಾಡಿರ್ತಾರಂದ್ರ ಬೇಲಿ ಸಾನಲ್ಲಿ ಮೇವು ಆರಿಸುತ್ತಿದ್ದವು. ಆ ತೋಟಕ್ಕೆ ಎಲ್ಲ ಏನ್ ಮಾಡಿರ್ತಾರು, ತಾರ್ ಬಡ್ದಿರ್ತಾರ. ಅಂದ್ರ ತೋಟಕ್ಕ ಏನ್ ಮಾಡಿರ್ತಾರು, ಬೇಲಿಯನ್ನ ಹಾಕಿರ್ತಾರು. ಅಲ್ಲಿ ಅವೇನ್ ಮಾಡ್ತಾವಂದ್ರ ಮೇವನ್ನ ಆರಿಸಿದ್ವು. ಅಂದ್ರ ಕೋಳಿ ಎಲ್ಲ ಅಲ್ಲಿ ಕಾಳುಗಳನ್ನ ನೋಡ್ರಿ, ಬೇರೆ ಬೇರೆ ರೀತಿಯ ಪ್ರಾಣಿಗಳನ್ನ ಏನ್ ಮಾಡಿದನು, ರೈತ ಸಾಕಿದಾನ. ಎಲ್ಲಿ, ಎಂತ ಮನೆಯಲ್ಲಿ, ತೋಟದ ಮನೆಯಲ್ಲಿ. ಅವೇನ್ ಮಾಡ್ತಾವಂದ್ರ ಕೋಳಿಯ ಸದ್ದನ್ನ ಕೇಳಿ ಅಲ್ಲಿ ನರಿ ಮತ್ತು ನರಿಮರಿ ಬರ್ತಾವು. ಕೋಳಿಗಳನ್ನು ಕಂಡು ನರಿಯ ಮರಿ ಮನದಲ್ಲೇ ಹಿಗ್ಗಿತು. ಕೋಳಿ ಮರಿಗಳನ್ನ ಕಂಡ ಈ ನರಿಗಳಿಗೆ ಏನಾಗ್ತದಂದ್ರ ಬಹಳ ಸಂತೋಷವಾಗ್ತೈತಿ. ಆ ಸಂತೋಷದಲ್ಲಿ ಅಮ್ಮ, ಎಷ್ಟೊಂದು ಕೋಳಿಗಳು ಎನ್ನುತ್ತಾ ಆ ಕಡೆಗೆ ನುಗ್ಗಿತು. ಈ ನರಿ ನೋಡ್ರಿ, ಈ ನರಿ ಮರಿ ಏನ್ ಹೇಳ್ತದ, ನರಿಗೆ ಎಷ್ಟೊಂದು ಕೋಳಿಗಳು ಅದಾವು. ಅದನ್ನ ನೋಡಿ ಅವೇನ್ ಮಾಡ್ತಾವಂದ್ರ ಅಲ್ಲಿ ಈ ನರಿ ಮರಿ ಏನ್ ಮಾಡ್ತತಿ, ಅದ್ರ ಕಡೆ ಹೋಗ್ತತಿ. ಬೇಲಿ ಅಂಚಿನಿದ್ದ ಬಲೆಯಲ್ಲಿ ನರಿಯ ಮರಿ ಸಿಕ್ಕಿ ಹಾಕಿಕೊಂಡಿತು. ಅಲ್ಲಿ ರೈತ ಏನ್ ಮಾಡಿರ್ತಾನು, ಬೇರೆ ಪ್ರಾಣಿಗಳು ಬಂದ್ರು ಆ ಬಲೆಯೊಳಗ ಸಿಗ್ಬೇಕಂತ ರೈತ ಏನ್ ಮಾಡಿರ್ತಾನು, ಬೇಲಿ ಹತ್ರ ಒಂದು ಬಲೆಯನ್ನ ಹಾಕಿರ್ತಾನ. ಆ ಬಲೆಯಲ್ಲಿ ಯಾವ ಮರಿ ಸಿಗ್ತದಂದ್ರ ನರಿಯ ಮರಿ ಸಿಕ್ ಬೀಳ್ತೈತಿ. ಗಾಬರಿಯಿಂದ ಅದು ಕಿರ್ಚಿಕೊಳ್ಳತೊಡಗಿತು. ನರಿ ತನ್ನ ಮರಿಯನ್ನು ಬಿಡಿಸಿಕೊಳ್ಳಲು ಹತ್ತಿರ ಬಂದಿತು. ಅದ ಏನ್ ಮಾಡ್ತೈತಿ, ಬಹಳಷ್ಟು ಬೇಲಿ ಒಳಗ ಸಿಕ್ಕಿರ್ತೈತ್ಲ, ಅದಕ್ಕೆ ಗಾಬರಿಯಾಗಿ ನರಿ ಮರಿ ಏನ್ ಮಾಡ್ತದಂದ್ರ ಬಹಳಷ್ಟು ಜೋರ ಚಿರಾಕ್ ಚಾಲು ಮಾಡ್ತೈತಿ. ನರಿ ತನ್ನ ಮರಿಯನ್ನು ಬಿಡಿಸಿಕೊಳ್ಳಲು ಹತ್ತಿರ ಬಂದಿತು. ಅದ ಇದು ಮರಿ ಸಿಕ್ ಬೀಳ್ತೈತಿ. ಅದಕ್ಕ ನರಿ ಮರಿಯ ತಾಯಿ ಏನ್ ಮಾಡ್ತೈತಿ, ಆ ನರಿಯನ್ನ ಬಿಡಿಸ್ಕೊಳಕ ಹತ್ತಿರ ಬರ್ತೈತಿ. ಅಷ್ಟರಲ್ಲಿ ತೋಟದ ಒಳಗಿನಿಂದ ರೈತನು ಬರುವುದು ಕಂಡಿತು. ಆ ನರಿಗ ಯಾರು ಕಾಣಿಸ್ತಾರಂದ್ರ ತೋಟದ ಮನೆಯಿಂದ ಒಳಗಿಂದ ಒಬ್ಬ ರೈತ ಬರೋದ ನರಿಗೆ ಕಾಣಿಸ್ತತಿ. ಭಯದಿಂದ ಹಿಂದೆ ಸರಿಯಿತು. ಮರಿಯನ್ನು ಉಳಿಸಲು ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ಕುಳಿತಿತು. ಆದ್ರೆ ಜನರ ಓಡಾಟ ಹೆಚ್ಚಾದುದರಿಂದ ಅನಿವಾರ್ಯವಾಗಿ ಅಲ್ಲಿಂದ ಅದು ಜಾಗ ಖಾಲಿ ಮಾಡಿತು. ಅವಾಗ ಏನಾಗ್ತತಿ, ರೈತ ಎಲ್ಲಾದ್ರ ತೋಟದ ಮನೆಯಿಂದ ಹೊರ ಬಂದ ನಂತರ ಆ ನರಿ ಮರಿಯ ತಾಯಿ ನರಿ ಎತ್ಲ ಅದೇನ್ ಮಾಡ್ತೈತಿ ಅಂದ್ರ ಇನ್ ಹೆಂಗ ತನ್ನ ಮರಿಯನ್ನ ಉಳಿಸ್ಕೋದ ಅಷ್ಟನ್ಕ ಯಾರು ಬರ್ತಾರು, ತೋಟದಿಂದ ರೈತ ಹೊರಗೆ ಬರ್ತಾನು. ಇನ್ನು ಅಲ್ಲಿ ಜನರು ಕೂಡ ಬಹಳಷ್ಟು ಓಡಾಡ್ಕತ್ತಾನ. ಅದೇನ್ ಮಾಡ್ತಾರಂದ್ರ ನರಿ ಇಲ್ಲಾದ್ರ ಅಲ್ಲಿಂದ ಬೇರೆ ಕಡೆ ಹೋಗ್ಬಿಡ್ತೈತಿ.